ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತಿನ ತರಗತಿಯಲ್ಲಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಕೂಲ್ ಟೀಚರ್ಸ್ ಏನಿದ್ರು, ಈಗ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಲ್ಲಿ HSTR ಎಕ್ಸಾಮ್ನಲ್ಲಿ GK ಪ್ರಶ್ನೆ ಪತ್ರಿಕೆಗಳನ್ನು ಕೇಳ್ತಾರೆ. ಅಲ್ಲಿ ಕರೆಂಟ್ ವೈಸ್ GK ಕೇಳ್ತಾರೆ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಆಗಿರ್ಬೋದು. ಮತ್ತು ಹಲವಾರು ರೀತಿಯಾಗಿರ್ತಕ್ಕಂತಹ ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನ್ಯೂ ಆಗಿರ್ತಕ್ಕಂಥ ಪ್ರಶ್ನೆ ನಾನು ಹೇಳ್ತಾ ಹೋಗ್ತೀನಿ. ನಾನು ನೋಡ್ಬೋದು ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಗಳು ಇಂಪಾರ್ಟೆಂಟ್. ಹಾಗಾಗಿ ನೋಡೋಣ. ಮೊದಲನೇ ಪ್ರಶ್ನೆ, SJVN ಗ್ರೀನ್ ಎನರ್ಜಿ ಲಿಮಿಟೆಡ್ HGL ಇಂದ ನಿಯೋಜಿಸಲಾದ 90 ಮೆಗಾವ್ಯಾಟ್ ಓಂಕಾರೇಶ್ವರ ತೇಲುವ ಸೌರ ಯೋಜನೆ ಎಲ್ಲಿದೆ ಅನ್ನೋದು ಇಲ್ಲಿ ಪ್ರಶ್ನೆ. ಆಪ್ಷನ್ ನೋಡ್ಬೋದು ನಾವು, ರಾಜಸ್ಥಾನ್ ಅಂತ ಇದೆ, ಆಪ್ಷನ್ A, B ಗುಜರಾತ್, ಆಪ್ಷನ್ C ಮಧ್ಯಪ್ರದೇಶ, ಆಪ್ಷನ್ D ಮಹಾರಾಷ್ಟ್ರ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ನಾವು ಮಧ್ಯಪ್ರದೇಶ ಅಂತ ಹೇಳ್ಬೋದು. ಏನಪ್ಪಾ ಅಂದ್ರೆ SJVN ಆಗಿರ್ಬೋದು ಮತ್ತು HGL ಇವೇನು ಗ್ರೀನ್ ಎನರ್ಜಿ ಇದಾವೋ 90 ಆಗಿರ್ತಕ್ಕಂತಹ ಮೆಗಾವ್ಯಾಟ್ಸ್ ಏನ್ ಮಾಡಿದಾರಪ್ಪ ಓಂಕಾರೇಶ್ವರ ತೇಲುವ ಸೌರ ಯೋಜನೆ ಇರ್ತಕ್ಕಂಥದ್ದು ಪ್ರಮುಖವಾಗಿ ಮಧ್ಯಪ್ರದೇಶದಲ್ಲಿ ನಾವು ಕಾಣಬಹುದು. ಹಾಗಾಗಿ ಇದು ಮಧ್ಯಪ್ರದೇಶದಲ್ಲಿ ಆಪ್ಷನ್ C ಆಗಿರ್ತಕ್ಕಂಥದ್ದು ಸರಿಯಾದ ಉತ್ತರ ಅಂತ ನಾವು ಹೇಳ್ತೀವಿ. ಸೊ ಹಾಗಾಗಿ ಆಪ್ಷನ್ C ಆಗ್ಬೇಕು. ವಿವರಣೆ ನೋಡುವುದಾದ್ರೆ, SJVN ಗ್ರೀನ್ ಎನರ್ಜಿ ಲಿಮಿಟೆಡ್ ನಿಂದ ನಿಯೋಜಿಸಲ್ಪಟ್ಟ 90 ಮೆಗಾವ್ಯಾಟ್ಸ್ ಓಂಕಾರೇಶ್ವರ ತೇಲುವ ಸೌರ ಯೋಜನೆಯ ಮಧ್ಯಪ್ರದೇಶದ ಎಲ್ಲಿದೆಪ್ಪ ಅಂದ್ರೆ ಕಾಡ್ವಾದಲ್ಲಿದೆ. ಅಲ್ಲಿ ಸ್ಥಳ ಯಾವುದಪ್ಪ ಅಂದ್ರೆ ಕಾಡ್ವಾ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ಇದು ಮಧ್ಯ ಮತ್ತು ಉತ್ತರ ಭಾರತದಲ್ಲಿನ ಅತಿ ದೊಡ್ಡ ತೇಲುವ ಸೌರ ಉಪಕ್ರಮಗಳಲ್ಲಿ ಒಂದಾಗಿದೆ. ಏನು ಮಧ್ಯ ಮತ್ತು ಉತ್ತರ ಭಾರತದಲ್ಲಿ ಅತಿ ದೊಡ್ಡ ತೇಲುವ ಸೌರ ಉಪಕ್ರಮಗಳಲ್ಲಿ ಕೂಡ ಇದು ಏನಾಗಿದೆ, ಒಂದಾಗಿದೆ ಅಂತ ನಾವು ಹೇಳ್ಬೋದು. ಯಾವ್ದಪ್ಪ ಅಂದ್ರೆ ಓಂಕಾರೇಶ್ವರ ತೇಲುವ ಸೌರ ಯೋಜನೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬರೋದಾದ್ರೆ ಎರಡನೇ GKಗೆ ಸಂಬಂಧಪಟ್ಟಿರ್ತಕ್ಕಂತಹ ಪ್ರಚಲಿತ ವಿದ್ಯಮಾನವನ್ನು ನೋಡೋಣ. ಇಲ್ಲಿ ಎರಡನೇ ಪ್ರಶ್ನೆ, ಹಣಕಾಸು ನೀತಿ ಸಮಿತಿ MPCU ಎಷ್ಟು ಸದಸ್ಯಗಳನ್ನು ಹೊಂದಿದೆ? ಈ ಹಣಕಾಸು ಆಗಿರ್ತಕ್ಕಂತಹ ನೀತಿ ಸಮಿತಿ ಅಲ್ಲ, MPC ಅಂತ ಕರಿತೀವಿ, ಇದು ಎಷ್ಟು ಸದಸ್ಯರನ್ನು ಹೊಂದಿರುತ್ತೆ ಅನ್ನೋದಾದ್ರೆ ಇಲ್ಲಿ ಆಪ್ಷನ್ A 3 ಅಂತಿದೆ, ಆಪ್ಷನ್ B 6, ಆಪ್ಷನ್ C 9, ಆಪ್ಷನ್ D 10 ಆಗಿರ್ತಕ್ಕಂಥ ಆಪ್ಷನ್ ಕೊಟ್ಟಿದ್ದಾರೆ 4. ಇದಕ್ಕೆ ಸರಿಯಾದ ಉತ್ತರ ನಾವು ನೋಡ್ಬೋದು 6 ಸರಿಯಾಗಿರ್ತಕ್ಕಂಥ ಉತ್ತರ. ಇದು MPCಯ ಅಷ್ಟು ಏನಪ್ಪ ಅಂದ್ರೆ ಸದಸ್ಯರು ಅಂತ ಹೇಳ್ಬೋದು. ವಿವರಣೆ ನೋಡೋಣ. ಇದು ಹಣಕಾಸು ನೀತಿ ಸಮಿತಿ ಏನಪ್ಪಾ ಅಂದ್ರೆ ಹಣಕಾಸು ನೀತಿ ಸಮಿತಿ MPCU ತಿದ್ದುಪಡಿಯಾದ RBI ಕಾಯ್ದೆ 1934ರ ಅಡಿಯಲ್ಲಿ ಏನಪ್ಪಾ ಅಂದ್ರೆ ಇದನ್ನ ಸ್ಥಾಪಿಸಲಾಗಿದೆ. RBI ಏನಿದ್ರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ನಾವು ಕರಿತೀವಲ್ಲ, ಸೊ ಆ ಅಡಿಯಿಂದ ಕಾಯ್ದೆ ಮುಖಾಂತರ 1934ರಲ್ಲಿ ಏನಾಯ್ತು, ಈ ಅಡಿಯಲ್ಲಿ ಸ್ಥಾಪಿಸಲಾಗಿದೆ ಅಂತ ನಾವು ಹೇಳ್ಬೋದು. ಜೊತೆಗೆ ಇದು 6 ಸದಸ್ಯರನ್ನು ಏನ್ ಮಾಡಿದೆ, ಒಳಗೊಂಡಿದೆ. ಮತ್ತು RBI ನಿಂದ 30 ಮತ್ತು ಸರ್ಕಾರದಿಂದ ನೇಮಕಗೊಂಡ ಮೂವರು. ಇಲ್ಲಿ RBI ನಿಂದ ಸದಸ್ಯರು ಎಷ್ಟು, 3, ಮತ್ತು ಸರ್ಕಾರದಿಂದ ಎಷ್ಟಪ್ಪ ಅಂದ್ರೆ 3, ಅಂದ್ರೆ ಟೋಟಲ್ 6 ಜನ ಆಯ್ತು. ಇದು ಹಣದುಬ್ಬರದ ಗುರಿ ನಿರ್ವಹಿಸಲು ಪಾಲಿಸುವ ರೆಪೋ ದರವನ್ನು ನಿರ್ಧರಿಸುತ್ತದೆ. ರೆಪೋ ದರವನ್ನು ಏನ್ ಮಾಡ್ತಿದ್ದು, ಕಾನ್ಸ್ಟೆಂಟ್ ಆಗಿ ನಿರ್ಧರಿಸುತ್ತದೆ ಅಂತ ನಾನು ಹೇಳ್ಬೋದು. ಪ್ರತಿಯೊಬ್ಬ ಸದಸ್ಯರು ಒಂದು ಮತ ಹೊಂದಿದ್ದಾರೆ. RBI ಗವರ್ನರ್ ಮತಗಳು ಟೈ ಆದ ಸಂದರ್ಭದಲ್ಲಿ ಮಾತ್ರ ಇವರು ಮತ ಏನ್ ಮಾಡ್ತಾರೆ, ಚಲಾವಣೆ ಮಾಡ್ತಾರೆ ಅಂತ ನಾವು ಹೇಳ್ಬೋದು. ಇದು ಎರಡನೇ ಪ್ರಶ್ನೆ ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇವು ಶಿಕ್ಷಕರ ನೇಮಕಾತಿಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂತ ನಾವು ಹೇಳ್ಬೋದು. ಈ HSTR ಎಕ್ಸಾಮ್ ನಲ್ಲಿ ಇದನ್ನು ಕೇಳ್ತಾರೆ. ಒಟ್ಟು GK ನಿಮಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಅಂತ ನಾನು ಹೇಳ್ಬೋದು. ಇದು ಏನಪ್ಪಾ ಅನ್ನೋದಾದ್ರೆ GKಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ ಮತ್ತು ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಸ್ ಇವು. ಹಾಗಾಗಿ ನಾನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಹಾಗಾಗಿ ಈಗ ನಿಮಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಕಂಟಿನ್ಯೂ ಅಂತ ಕಾಮೆಂಟ್ ಹಾಕಿ. ನಾನು ಮುಂದಿನ ತರಗತಿಯಲ್ಲಿ ಇನ್ನೂ ಅತಿ ಹೆಚ್ಚಿನಾಗಿರ್ತಕ್ಕಂಥ GKಗೆ ಮತ್ತು ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಿರ್ತಕ್ಕಂಥ ಕ್ಲಾಸಸ್ ಮಾಡ್ತಾ ಹೋಗ್ತೀನಿ. ಹಾಗಾಗಿ ಯಾರ್ಯಾರು ಈ ಚಾನಲನ್ನು ನೋಡ್ತಿದ್ರು ಎಲ್ಲ ಸ್ನೇಹಿತರು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಲೈಕ್ ಮಾಡಿ. ನಿಮ್ಗೇನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮೂಲಕ ತಿಳಿಸಿ, ನಾವು ತಕ್ಷಣದ ತೆಗೆತಕ್ಕಂಥ ಉತ್ತರವನ್ನು ನೀಡ್ತೀವಿ ಅಂತ ಹೇಳಿ ನಾನು ಇಂದಿನ ತರಗತಿಯನ್ನು ಮುಗಿಸ್ತಿದ್ದೀನಿ. ಧನ್ಯವಾದಗಳು.